ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಎನ್ಐಎ ಮೊದಲಿಂದನೂ ಕೂಡ ಅನುಮಾನ ಪಟ್ಟಂತೆ ಜೈಲಿನಲ್ಲಿ ಇದ್ದಂತಹ ಆರೋಪಿಗಳೇ ಸಹಾಯ ಮಾಡಿರಬಹುದು ಅನ್ನೋ ಅನುಮಾನಕ್ಕೆ ಪೂರಕ ಸಾಕ್ಷ್ಯ ಸಿಕ್ಕಿದೆ. ತುಂಗಾ ತೀರದ ಟ್ರಯಲ್ ಬ್ಲಾಸ್ಟ್ ಆರೋಪಿ ಮುನೀರ್ ಮಾಜ್ನನ್ನ ಎನ್ಐಎ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಜೈಲಿನಲ್ಲಿ ಇದ್ದ ಮಾಜ್ ಬಳಿ ಕೆಲವೊಂದು ಕೋಡ್ ವರ್ಡ್ಗಳು ಪತ್ತೆಯಾಗಿದೆ. ಮುನೀರ್ ಮಾಜ್ ಸೆಲ್ನಲ್ಲಿ ಮೆಮೊರಿ ಕಾರ್ಡ್ ಮತ್ತು ಪೇಪರಲ್ಲಿ ಉಲ್ಲೇಖ ಮಾಡಿದ ಕೋಡ್ ವರ್ಡ್ ಕೂಡ ಪತ್ತೆಯಾಗಿದೆ. ಈ ಕೋಡ್ ವರ್ಡ್ಗಳ ಮುಖಾಂತರನೇ ಈತ ಎಲ್ಲರಿಗೂ ಕೂಡ ಸಂಪರ್ಕ ಮಾಡ್ತಾ ಇದ್ದ ಅಂತಲೂ ಕೂಡ ಗೊತ್ತಾಗಿದೆ. ಜೈಲಿನಲ್ಲಿಯೇ ಕುಳಿತು ಕೋಡ್ ವರ್ಡನ್ನು ಬರಿತಾ ಇದ್ದಂತೆ ಈ ಆರೋಪಿ. ಅದನ್ನು ಡಿಕೋಡ್ ಮಾಡೋದು ಅವ್ರಿಗೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತಲೇ ಕೋಡ್ ವರ್ಡಲ್ಲಿ ಬರೆಯೋದು. ಟ್ರಯಲ್ ಬ್ಲಾಸ್ಟ್ ಆರೋಪಿ ಮುನೀರ್ ಮಾಜ್ನಿಂದ ಈ ಕೋಡ್ ವರ್ಡ್ ಬರೆಯಲಾಗ್ತಾ ಇತ್ತು. ಅದು ಅಲ್ಲದೆ ಮುನೀರ್ ಸೆಲ್ನಲ್ಲಿಯೇ ಮೆಮೊರಿ ಕಾರ್ಡ್ ಕೂಡ ಪತ್ತೆಯಾಗಿದೆಯಂತೆ. ಮೆಮೊರಿ ಕಾರ್ಡ್ ಕೊಟ್ಟಿದ್ದು ಯಾರು ಆತನಿಗೆ ಗೊತ್ತಿಲ್ಲ. ಮುನೀರ್ ಏನೋ $# ಈ ಸಿಂಬಲ್ಗಳನ್ನ ಬಳಸಿ ಕೋಡ್ ವರ್ಡ್ ಬರೆದಿರೋದು ಪತ್ತೆಯಾಗಿದೆ. $# ಇದನ್ನು ಬಳಸಿ ಕೋಡ್ ವರ್ಡ್ ಬರೆದಿರೋದು ಪತ್ತೆಯಾಗಿದೆ. ಮುನೀರ್ ಕೋಡ್ ವರ್ಡನ್ನು ಡಿಕೋಡ್ ಮಾಡ್ತಾ ಇದ್ದಾರೆ ಎನ್ಐಎ ಅವರು. ಅದು ಡಿಕೋಡ್ ಮಾಡೋದಕ್ಕೆ ಸಫಲರಾದರೆ ಇದಕ್ಕೂ ಆತನಿಗೂ ಏನಾದರೂ ಲಿಂಕ್ ಇದೆಯಾ, ಇವನು ಯಾರಿಗಾದರೂ ಸಂಪರ್ಕ ಮಾಡಿದ್ನಾ, ಸಹಾಯ ಮಾಡಿದ್ನಾ ಅಂತಕ್ಕಂಥ ವಿಚಾರ ಗೊತ್ತಾಗುತ್ತೆ. ಆ ವಿಚಾರವಾಗಿ ಈಗ 7 ದಿನ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ.